ಸರ್ ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಡ್ತಿದ್ದೀರಾ. ಇದೇ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಬೇಕು ಸರ್. ತುಂಬ ಚೆನ್ನಾಗಿ ಬರ್ತಿದೆ. ನಮ್ಮ ಪ್ರಕಾಶ್ ಸರ್ ಡೈರೆಕ್ಷನ್ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ. ಅದು ಬಿಟ್ಟರೆ ನಮ್ಮ ಫೈಟ್ ಮಾಸ್ಟರ್ ದಿಲೀಪ್ ಸರ್ ಅವರು ತುಂಬ ಚೆನ್ನಾಗಿ ಆಕ್ಷನ್ ಮಾಡ್ಕೊಡ್ತಿದ್ದಾರೆ. ಇಲ್ಲಿವರೆಗೂ ತುಂಬ ಚೆನ್ನಾಗಿ ಬಂದಿದೆ ಸರ್ ಸೀನು. ನಾವು ನೋಡ್ತಾ ಇದ್ವಿ ಈ ಡೈಲಾಗ್ ಹೇಳಕ್ ತುಂಬಾ ರಿಟೇಕ್ ಆಗುತ್ತೆ. ಹೌದು ಸರ್, ನೀವು ಬಂದಾಗ ಮಾತ್ರ ರಿಟೇಕ್ ಆಯ್ತು, ಮುಂಚೆಲ್ಲ ಆಗೋಯ್ತು. ಯಾಕಂದ್ರೆ ನೀವು ಬಂದ್ರಿ ಅಂತ ಗಾಬರಿ ಆಗೋಯ್ತು ಸರ್. ನೀವು ಬಂದ್ರಿ ಅಂತ ಒಂದ್ ಸ್ವಲ್ಪ ಗಾಬರಿ ಆಗೋಯ್ತು. ಅಷ್ಟಷ್ಟು ಒಂದ್ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ಬೇಕಾದ್ರೆ ಭಯ ಇರುತ್ತೆ. ಹಿಸ್ಟ್ರಿ ಕ್ಯಾಮ್ರಾ ಬಂದಾಗ ರೀಟೇಕ್ ಎಲ್ಲೂ ಆಗಿಲ್ಲ ಸರ್, ಈಗಲೇ ಆಗಿದ್ದು. ನಮ್ಮ ದಿಲೀಪ್ ಸರ್ ತುಂಬಾ ಚೆನ್ನಾಗಿ ನಮ್ಗೆ ಪ್ರಾಕ್ಟೀಸ್ ಆಗ್ಲಿ ಎಲ್ಲ ಆಗ್ಲಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ತುಂಬಾ ಲಾಸ್ಟ್ ಟೈಮ್ ಶಿವಮೊಗ್ಗ ಜೈಲ್ ಫೈಟ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಮತ್ತೆ ಇಲ್ಲಿ ಇವತ್ತು ಫಸ್ಟ್ ಡೇ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ನಮ್ ದಿಲೀಪ್ ಮಾಸ್ಟರ್. ಸಿನಿಮಾದಲ್ಲೂ ಅಭಿಮಾನಿ, ರಿಯಲ್ ಲೈಫ್ ಅಲ್ಲೂ ಅಭಿಮಾನಿ, ಫುಲ್ ಬ್ಲಡ್ ಅಲ್ಲೇ ಇದೆ ಸರ್. ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಬ್ಲಡ್ ಅಲ್ಲೇ ಇದೆ. ಎಲ್ಲಾ ಕಡೆನೂ ಅವರೇ ಇರ್ತಾರೆ, ಇನ್ನೇನ್ ಮಾತಾಡಂಗಿಲ್ಲ ಸರ್. ಮೇಡಮ್ ಮೇಡಮ್ ನನಗೂ ಪ್ಯಾಷನ್ ಇದೆ, ನನಗೋಸ್ಕರ ಮಾಡ್ತಿದ್ದೀನಿ. ಮತ್ತೆ ಅವ್ರು ನಡ್ ಬಂದಿರೋ ಅವ್ರು ಹೇಳ್ಕೊಟ್ಟಿರೋದು ಒಳ್ಳೆತನ ಎಲ್ಲ ಸೇರಿಸಿ ಮಾಡ್ತಿದೀವಿ ಮೇಡಮ್. ಅಪ್ಪಟ ಅಭಿಮಾನಿ. ಹೌದು ಮೇಡಮ್. ಬಗದ್ ನೋಡ್ಬೇಕು ಮೇಡಮ್, ಗೊತ್ತಿಲ್ಲ. ಬಗದ್ ನೋಡಿ ಮೇಡಮ್, ಗೊತ್ತಾಗ್ಬೋದು. ಈಗ ಅವರು ಫ್ಯಾನ್ ಆಗಿದ್ರೆ ಓಕೆ, ಅವ್ರಂಗೆ ಆಕ್ಟಿಂಗ್ ಅವರಷ್ಟು ಪೊಟೆನ್ಶಿಯಲ್ ಇರ್ಬೇಕಲ್ಲ. ಏನು ಆಡಿಯನ್ಸ್ ಒಂದು ಕ್ಲಾರಿಟಿ ಬೇಕು ಸರ್. ಈಗ ನಾನು ಬಾಡಿಯನ್ನ ಕೇಳ್ಬೇಕು ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ನನಗೆ. ಸುಮ್ಮನೆ ಎಲ್ಲ ಸಿನಿಮಾ ನೋಡ್ಕೊಂಡು. ಹೌದು ಸರ್, ನಿಜ. ಸ್ಪೆಷಾಲಿಟಿ ಏನಿದೆ ನಿಮ್ಗೆ? ಯಾಕೆ ನಾನು ಥಿಯೇಟರ್ ಬಂದು ನೋಡ್ಬೇಕು ಸರ್? ಇವಾಗ ನನ್ನನ್ನು ಯಾಕೆ ಥಿಯೇಟರ್ ಬಂದು ನೋಡ್ಬೇಕು ಅಂದ್ರೆ, ಇವಾಗ ಒಂದು ಹೊಸ ಕಲಾವಿದ ಏನ್ ಮಾಡ್ಬೇಕು, ಯಾವ ತರ ರೆಡಿಯಾಗಿ ಬರ್ಬೇಕು, ಆ ತರ ನಾನು ರೆಡಿಯಾಗಿ ಬಂದಿದ್ದೀನಿ ಸರ್. ಓಕೆನಾ? ಒಂದು ಫೈಟ್ ಆಗ್ಲಿ, ಒಂದು ಡ್ಯಾನ್ಸ್ ಆಗ್ಲಿ, ಮತ್ತೆ ಜಿಮ್ ಆಗ್ಲಿ. ಇವಾಗ ಪ್ರೊಡಕ್ಷನ್ ಎಲ್ಲ ನನ್ನ ಮೇಲೆ ಇರೋದ್ರಿಂದ ಒಂದ್ ಸ್ವಲ್ಪ ಜಿಮ್ ಅಲ್ಲಿ ಒಂದ್ ಸ್ವಲ್ಪ ಏರುಪೇರ್ ಆಗಿದೆ. ಅದ್ ಬಿಟ್ರೆ ತುಂಬಾ ಚೆನ್ನಾಗಿ ಬಂದಿದ್ದೀನಿ. ಆಕ್ಟಿಂಗ್ ಅಲ್ಲಾಗ್ಲಿ ಎಲ್ಲದ್ರಲ್ಲೂ ಚೆನ್ನಾಗಿ ಮಾಡ್ಕೊಂಡು ಬರ್ತೀನಿ ಸರ್. ಮೇಡಮ್ ಹೌದು ಮೇಡಮ್, ಹೌದು ಮೇಡಮ್. ತುಂಬಾ ನಾನು ಡೆಡಿಕೇಶನ್ ಮಾಡಿದ್ದೀನಿ ಮೇಡಮ್. ಓಕೆನಾ? ಹಾ ಮೇಡಮ್, ಹೋಗಿದ್ದೀನಿ. ನನ್ನ ಆಫೀಸ್ಗೆ ಬರ್ತಾರೆ ಮಾಸ್ಟರ್, ಬಂದು ಡೈಲಿ 1-2 hours ಆಕ್ಟಿಂಗ್ ಕಲ್ಸ್ಕೊಟ್ಟು ಹೋಗ್ತಿದ್ದಾರೆ ಮೇಡಮ್. ಇವತ್ತಿಗೂ ಆಕ್ಟಿಂಗ್ ಮಾಡ್ತಿದ್ದೀನಿ ಮೇಡಮ್ ನಾನು. ಆದಷ್ಟು ಬೇಗ ಆಚೆ ಬರ್ತಾರೆ ಮೇಡಮ್. ಅವ್ರ ಆಶೀರ್ವಾದ ನಾವ್ ಎಲ್ಲೇ ಇದ್ರು ನಮ್ಮ ಮೇಲೆ ಸದಾ ಇರುತ್ತೆ. ಆದಷ್ಟು ಬೇಗ ಬರ್ತಾರೆ. ನಾವು ಅದಕ್ಕೋಸ್ಕರನೇ ಕಾಯ್ತಾ ಇದೀವಿ, ತುಂಬಾ ದೊಡ್ಡ ಮಟ್ಟಕ್ಕೆ ಕಾಯ್ತಾ ಇದೀವಿ. ದೇವಸ್ಥಾನದಲ್ಲಿ ನೋಡಿ ಇಷ್ಟಪಡಕ್ಕೆ ಇದ್ ಮಾಡೋದು. ಇವತ್ತು ನಮ್ಮ ದೇವಸ್ಥಾನ ಬೀಗ ಹಾಕಿದೆ, ಆದಷ್ಟು ಬೇಗ ತೆಗಿಯುತ್ತೆ ಅಂತ ಒಂದು ಇದಿದೆ. ಹೌದು ಸರ್, ಅವ್ರನ್ನ ಫುಲ್ ಕಾಪಿ ಮಾಡಿದೀವಿ. ಆಕ್ಷನ್ ಅಲ್ಲಿ ಸೇಮ್ ಅವ್ರ ತರನೇ ಮಾಡ್ತಿದೀವಿ. ಓಕೆನಾ? ಡ್ಯಾನ್ಸ್ ಅಲ್ಲಿ ಆದ್ರೆ ನಮ್ಮ ಯಜಮಾನ್ರ ತರನೇ ಚೆನ್ನಾಗಿ ಮಾಡ್ತಿದೀವಿ ಸರ್. ಸರ್ ನಮ್ ಡಿ ಬಾಸ್ ಅದೇ ಡ್ಯಾನ್ಸ್ ಅಲ್ಲಿ ಒಂದ್ ಸ್ವಲ್ಪ ಇವಾಗ ಇನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಸರ್. ಎಫೆಕ್ಟ್ ಇಟ್ಟಿದ್ದೀನಿ. ಏನ್ ಮೇಡಮ್? ಮೇಡಮ್ ಅವ್ರ ಪ್ರತಿ ಒಂದ್ ಸಿನಿಮಾನು ಫೇವ್ರೇಟ್ನೇ. ಓಕೆನಾ? ಸಾಸಿ ಸಿನಿಮಾ ಅಂದಾಗ ತುಂಬಾ ಇಷ್ಟ ಆಗಿ ನಮ್ಮ ಅಣ್ಜಿತ್ ನಾಗರಾಜ್ ಸರ್ ಇಲ್ಲ ಮಾಡು, ನೀನ್ ಏನ್ ಮಾಡಿದ್ರು ನಾನು ಸಪೋರ್ಟ್ ಇದೆ ಅನ್ಬಿಟ್ಟು ಮಾಡಿದ್ರು. ಬೆಳಗ್ಗೆಯಿಂದ ಶಟಲ್ ಇದ್ರು ಮೇಡಮ್. ಈಗ ಜಸ್ಟ್ ಎಲ್ಲೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು, ಹೊರಟ್ರು. ಓಕೆನಾ? ಅಣ್ಜಿ ನಾಗರಾಜ್ ಸರ್. ಹೌದು ಸರ್. ನೀನು ಏನ್ ಮಾಡಿದ್ರು ಮಾಡು, ಒಂದ್ ಒಳ್ಳೆ ತಂದಾಗ ಮಾಡು, ನಿನ್ ಸಪೋರ್ಟ್ ನಾನು ಯಾವಾಗ್ಲೂ ಇರ್ತೀನಿ ಅನ್ಬಿಟ್ಟು ಸಪೋರ್ಟ್ ಮಾಡಿದ್ದಾರೆ ಸರ್. ಒಂದ್ ಒಳ್ಳೆ ತಂದಿನ ಮಾಡು, ನಾನು ಯಾವತ್ತೂ ನಿನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್.